ಈ ದೇವಸ್ಥಾನದ ಭಕ್ತಿ ಭಯ ಏನು ಅಂತಂದ್ರೆ ಹ್ಮ್ ಚೋಣು, ಕಪ್ಪೆಗಳು, ಹ್ಮ್ ಹಾವು ಇದರಲ್ಲಿ ತೊಳಸಂಬಟ್ಟೆ ಮಾಡಿದ್ರೆ ಇಲ್ಲಿ ಇತಿಹಾಸದಲ್ಲಿ ಯಾರು ಇಲ್ಲಿ ಬರಂಗಿಲ್ಲ ಹ್ಮ್ ಅನ್ನೋದೊಂದು ಹ್ಮ್ ಹ್ಮ್ ಶಾಸನ. ಇದು ಎಷ್ಟು ಚೆನ್ನಾಗಿದೆ ಅಂದ್ರೆ ನಾವು ಜಾಮಿಟ್ರಿಕಲ್ ಈಕ್ವೇಶನ್ಸ್ ಅಂತ ಏನ್ ಮಾಡ್ತೀವಿ ಈಗ ಅದನ್ನ ಬಳಸಿ ಮಾಡಿರುವಂತದ್ದು ನೋಡಿ. ಅವಾಗಲೇ ನಾನು ಹೇಳ್ತಿದ್ದೆ ಈ ಒಂದು ದೇವಸ್ಥಾನದಲ್ಲಿ ಪೇಂಟಿಂಗ್ಸ್ ಇದೆ ಅಂತ. ನೋಡಿ ಆ ಪೇಂಟಿಂಗ್ಸ್ ಪ್ರಕಾರವಾಗಿ ಇಲ್ಲಿ ಕಲರ್ಸ್ ಅನ್ನ ಹಾಕಿರುವಂತದ್ದು ನೋಡಿ. ಕೆಂಪು ಕಲರ್, ರೆಡ್ ಕಲರ್ ಅನ್ನ ಹಾಕಿ ಆಗಿನ ಕಾಲದಲ್ಲೇ ಇಲ್ಲಿ ಪೇಂಟಿಂಗ್ಸ್ ಅನ್ನ ಮಾಡಿರುವಂತದ್ದು ನೋಡಿ. ಅಲ್ಲೂ ಕೂಡ ಒಂದು ಪೋರ್ಷನ್ ಮೇಲ್ಗಡೆ ಚಾವಣಿ ಅದು ಕೂಡ ಬಿದ್ದೋಗಿದೆ. ಸೊ ದೇವಸ್ಥಾನದ ಒಳಗಡೆ ಎಲ್ಲ ಗಿಡ ಬೆಳ್ಕೊಂಡಿದೆ. ಮತ್ತೆ ದೇವಸ್ಥಾನದ ಒಳಭಾಗ ಈ ತರ ಇದ್ರೆ ಹೊರಭಾಗ ಯಾವ ತರ ಇದೆ ಅಂತ ಸ್ವಲ್ಪ ನೋಡೋಣ. ನಮಸ್ಕಾರ ಎಲ್ಲರಿಗೂ, ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ವೆಲ್ಕಮ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ದೇವಸ್ಥಾನವನ್ನು ಪರಿಚಯ ಮಾಡಿಕೊಡ್ತೀನಿ. ಇದಿರೋದು ಹಾಸನ ಡಿಸ್ಟಿಕ್ಕು ಅರಸೀಕೆರೆ ತಾಲೂಕಿನ ತಳಲೂರು ಅನ್ನೋ ಒಂದು ಊರಲ್ಲಿ. ನೋಡಿ, ತಳಲೂರು ಎಷ್ಟು ವಿಶೇಷವಾಗಿದೆ ಅಂದರೆ ಒಂದು ಕಾಲಕ್ಕೆ ಇಲ್ಲಿ 101 ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದ್ರಂತೆ. ಆದರೆ ಇವತ್ತು ಈ ಊರಲ್ಲಿ ಉಳ್ಕೊಂಡಿರುವಂಥದ್ದು ಶಂಕರೇಶ್ವರ, ಶಂಭುಲಿಂಗೇಶ್ವರ, ಕಲ್ಲೇಶ್ವರ, ಮಲ್ಲೇಶ್ವರ, ಮಳೆ ಮಲ್ಲೇಶ್ವರ, ಮಧುಸೂದನ, ಆಮೇಲೆ ಕಲ್ಲೇಶ್ವರ, ಒಂದು ಸೂಳೇರು ಗುಡಿ ಅಂತ ಒಂದು ಗುಡಿ ಇದೆ. ಸೊ ಇಷ್ಟು ಗುಡಿಗಳು ಇವತ್ತು ಈ ಊರಲ್ಲಿ ಉಳ್ಕೊಂಡಿದ್ದಾವೆ. ತುಂಬ ವಿಶೇಷವಾಗಿರುವಂಥದ್ದು. ಮತ್ತು ನನ್ನ ಹೊಯ್ಸಳ ವಾಸ್ತುಶಿಲ್ಪ ಅವಲೋಕನ ವಾಲ್ಯೂಮ್ 2 ಇದರಲ್ಲಿ ಈ ಊರಿನ ಮಧುಸೂದನ ದೇವಸ್ಥಾನದ ಬಗ್ಗೆ ಆರ್ಟಿಕಲನ್ನು ಬರೆದಿದ್ದೀನಿ ನಾನು. ಆ ಮಧುಸೂದನ ದೇವಸ್ಥಾನ ಹೇಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ. ಇದು ತಳಲೂರು ಗ್ರಾಮ. ಇದು ಈ ಗ್ರಾಮದ ಸುತ್ತಮುತ್ತ ತುಂಬ ಹಚ್ಚ ಹಸಿರಿನಿಂದ ಕೂಡಿರುವಂಥ ಹೊಲ ಗದ್ದೆಗಳು, ತೋಟಗಳು, ತುಂಬ ಚೆನ್ನಾಗಿರುವಂಥ ಒಂದು ವಾತಾವರಣ. ಈ ಊರಿನ ಮನೆಗಳ ಹಿಂಭಾಗಕ್ಕೆ ಮಧುಸೂದನ ಅಂತ ಒಂದು ದೇವಸ್ಥಾನ ಇದೆ. ಇವತ್ತಿನ ಸ್ಥಿತಿಯನ್ನ ನೀವು ನೋಡಿದ್ರೆ ತುಂಬಾನೇ ಬೇಸರ ಪಟ್ಕೊಳ್ತೀರಾ. ಅಂತ ಒಂದು ಸ್ಥಿತಿಗೆ ಈ ದೇವಸ್ಥಾನ ತಲುಪಿದೆ. ನಾನು ಸುಮಾರು ಒಂದು 2 ವರ್ಷದಿಂದ ಬಂದಿದ್ದಾಗ ತಕ್ಕ ಮಟ್ಟಿಗೆ ಇಲ್ಲಿ ಗಿಡ ಇರಲಿಲ್ಲ. ಇವತ್ತು ತುಂಬಾನೇ ಗಿಡ ಬೆಳ್ಕೊಂಡ್ಬಿಟ್ಟಿದೆ ನೋಡಿ. ದೇವಸ್ಥಾನದ ಪಕ್ಕದಲ್ಲೇ ಒಂದು ತಿಪ್ಪೆ ಇದೆ. ಇಲ್ಲಿ ಸಗಣಿಯನ್ನ ತಂದು ಇಲ್ಲಿ ಹಾಕ್ತಾರೆ ಈ ತಿಪ್ಪೆಗೆ. ಈ ದೇವಸ್ಥಾನ ಹತ್ರ ಹೋಗೋಣ ಇಲ್ಲಿ ಯಾವ ಥರ ಇದೆ ಅಂತ. ಮತ್ತೆ ಇಲ್ಲಿ ತುಂಬಾ ವಿಶೇಷವಾಗಿರುವಂಥ ಶಾಸನಗಳಿದಾವೆ ಸ್ನೇಹಿತರೆ. ಎಷ್ಟು ವಿಶೇಷವಾಗಿದೆ ಅಂತ ಹೇಳಿದ್ರೆ, ಹಿಂದಿನ ಕಾಲದಲ್ಲಿ ಎಂತೆಂಥ ವ್ಯವಸ್ಥೆಗಳನ್ನ ದೇವಸ್ಥಾನಗಳನ್ನ ನಿರ್ಮಾಣ ಮಾಡ್ಬೇಕಾದ್ರೆ ಮಾಡಿದ್ರು ಅನ್ನೋದು ಈ ಶಾಸನಗಳಿಂದ ನಮಗೆ ಗೊತ್ತಾಗುತ್ತೆ. ನೋಡಿ, ದೇವಸ್ಥಾನ ಹತ್ರ ಹೋಗ್ಬೇಕು ಅಂದ್ರೆ ಇದೆಲ್ಲ ಕಷ್ಟಪಟ್ಕೊಂಡು ಹೋಗ್ಬೇಕು. ಸೊ ತುಂಬಾ ಜನ ಅನ್ಕೊಳ್ತಿರ್ತೀರಾ ಹೊಯ್ಸಳ ದೇವಸ್ಥಾನಗಳು ಅಂದ್ರೆ ಬೇಲೂರು, ಹಳೆಬೀಡು, ಸೋಮನಾಥ ಮಾತ್ರ ಅಂತ. ಆದ್ರೆ ನೋಡಿ, ಇಂಥ ಸ್ಥಿತಿನಲ್ಲಿ ಕೂಡ ನಮ್ಮ ಹೊಯ್ಸಳ ದೇವಸ್ಥಾನಗಳಿದ್ದಾವೆ ಅಂತ ಹೇಳಿದ್ರೆ ನಂಬಕ್ಕೆ ಕಷ್ಟ ಆಗುತ್ತೆ. ನೋಡಿ, ಊರಿನ ಯಜಮಾನರು ಇಲ್ಲೆಲ್ಲ ಸ್ವಲ್ಪ ಗಿಡ ಎಲ್ಲ ಕ್ಲಿಯರ್ ಮಾಡಿ ಸಹಾಯ ಮಾಡ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ಇದು ತಳಲೂರಿನ ಮಧುಸೂದನ ದೇವಸ್ಥಾನ. ಇಲ್ಲಿ 2 ಕಡೆ ಶಾಸನಗಳಿದ್ದಾವೆ. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಇಲ್ಲೊಂದು ಶಾಸನ ಇದೆ ನೋಡಿ. ಇಲ್ಲಿ ನೀವು ನೋಡ್ತಿದಾರಲ್ಲ, ಅದು ಶಾಸನ ಇದೆ. ಅದು ಶಾಸನ ಬರಹ ಇದೆ. ಆಮೇಲೆ ಈ ಭಾಗದಲ್ಲಿ ಒಂದು ಶಾಸನ ಇದೆ ನೋಡಿ. ಇಲ್ಲೊಂದು ಶಾಸನ ಇದೆ ನೋಡಿ. ಯಜಮಾನರು ಗಿಡ ಎಲ್ಲ ಸ್ವಲ್ಪ ಕ್ಲಿಯರ್ ಮಾಡಿದ್ರು ನೋಡಿ. ಇಲ್ಲೊಂದು ಶಾಸನ ಇದೆ. ಯಜಮಾನ 2 ಕಡೆ ಶಾಸನ ಇದೆ, ಆ ಕಡೆನೂ ಒಂದಿದೆ. ಹೌದು ನೋಡಿ, ಶಾಸನಗಳಿದಾವೆ. ಸ್ನೇಹಿತರೆ, ತಳಲೂರಿನ ನಮ್ಮ ಹಿರಿಯರು ಶೇಖರಣ್ಣ ಅಂತ, ಅವರು ದೇವಸ್ಥಾನ ಹತ್ರ ಕರ್ಕೊಂಬಂದ್ರು ನೋಡಿ. ಈ ದೇವಸ್ಥಾನದ ಬಲಗೋಡೆ ಮೇಲೆ 2 ಶಾಸನಗಳಿದಾವೆ ನೋಡಿ. ಆ ಕಡೆ ಒಂದಿದೆ, ಇಲ್ಲೊಂದು ಶಾಸನ ಇದೆ. ಮತ್ತೆ ಎಡಭಾಗದಲ್ಲಿ ಒಂದಿದೆ, ಅದು ಗಿಡ ಬೆಳ್ಕೊಂಡಿರೋದ್ರಿಂದ ನೋಡೋಕ್ಕಾಗ್ತಿಲ್ಲ ನೋಡಿ. ಈ ಶಾಸನಗಳ ಪ್ರಕಾರ ಇಲ್ಲಿನ ದೇವಸ್ಥಾನವನ್ನ ವಿಶೇಷ ಏನು ಅಂದ್ರೆ, ಇಲ್ಲಿ ಕೇಶವ ಮತ್ತೆ ಶಿವನ ಸ್ತುತಿಯೊಂದಿಗೆ ಇಲ್ಲಿನ ಶಾಸನಗಳು ಆರಂಭ ಆಗಿದ್ದಾವೆ. ಇದರಲ್ಲಿ ವೇದ, ಶಾಸ್ತ್ರ, ವ್ಯಾಕರಣ, ನಾಟಕ, ಕಾವ್ಯ, ಏನು ವಾದ, ತರ್ಕ ಇವುಗಳಲ್ಲೆಲ್ಲ ಪರಿಣಿತಿ ಪಡೆದಿದ್ದಂತಹ ರೇವರಾಜನು ಈ ಮಹಾ ಅಗ್ರಹಾರವಾದ ತಳಲೂರಿನಲ್ಲಿ ಮಧುಸೂದನ ದೇವಸ್ಥಾನವನ್ನ ನಿರ್ಮಾಣ ಮಾಡ್ತಾನೆ. ನಿರ್ಮಾಣ ಮಾಡಿದ್ಮೇಲೆ ಇಲ್ಲಿ ದೇವಸ್ಥಾನದ ಅರ್ಚಕರಿಗೆ ಮತ್ತೆ ದೇವಸ್ಥಾನಕ್ಕೆ ಬರುವಂತ ಭಕ್ತಾದಿಗಳಿಗೆ ಮತ್ತೆ ಎಲ್ರಿಗೂ ಅನ್ನದಾನಕ್ಕೋಸ್ಕರ ಮತ್ತೆ ದೇವಸ್ಥಾನದ ಜೀರ್ಣೋದ್ಧಾರಕ್ಕೋಸ್ಕರ ದಾನದತ್ತಿಗಳನ್ನ ಕೊಡ್ತಾನೆ. ಆಮೇಲೆ 2ನೇ ಶಾಸನ, ಈಗ ನೀವು ನೋಡಿದ್ದು ಬಲಗಡೆ ಇದ್ದಂತ ಒಂದು ಶಾಸನ, ಅದರಲ್ಲಿ ಏನಿದೆ ಅಂತ ಹೇಳಿದ್ರೆ 2ನೇ ಬಲ್ಲಾಳನವರೆಗೂ ಇಲ್ಲಿ ವಂಶಾವಳಿಯನ್ನ ದಾಖಲು ಮಾಡಿದ್ದಾರೆ. ಅದರಲ್ಲಿ ಹಿರಿಯ ದಂಡನಾಯಕ ದ್ಯಾವಪ್ಪಾಯನು ವಿಷ್ಣುವರ್ಧನ ದೇವರಿಗೆ ಪೂಜೆ ಸಲ್ಲಿಸಿ ಆ ತಳಲೂರಿನ 62 ವೃತ್ತಿಯವರಿಗೆ ದಾನ ಕೊಡ್ತಾನೆ, ಅದು ಮಾಹಿತಿ ಇದೆ. ಇನ್ನೊಂದು 3ನೇ ಶಾಸನ, ಇಲ್ಲಿ ಗೋವಿಂದ ಅಂತ ಆತ ಮುರಹರ ದೇವಸ್ಥಾನಕ್ಕೆ ಇಟ್ಟಿಗೆ ಶಿಖರವನ್ನ ಪ್ರತಿಷ್ಠಾಪನೆ ಮಾಡ್ತಾನೆ. ಸೊ ಅಷ್ಟು ಮಹತ್ವ ಇರುವಂತ ಶಾಸನಗಳು ಈ ದೇವಸ್ಥಾನದಲ್ಲಿದೆ. ಹಾಗೆ ಇಲ್ಲಿ ದೇವಸ್ಥಾನದ ಗೋಡೆ ಮೇಲೆ, ಒಳಭಾಗದಲ್ಲಿ ಗೋಡೆ ಮೇಲೆ ಒಂದು ಶಾಸನ ಇದೆ ಅಂತ ರೆಕಾರ್ಡ್ ಇದೆ. ಅದು ಇಲ್ಲೆಲ್ಲೂ ಈ ಭಾಗದಲ್ಲಿದೆ ನೋಡಿ. ಇಲ್ಲೊಂದು ಶಾಸನ ಇದೆ ನೋಡಿ. ಈ ಭಾಗದಲ್ಲಿ ಒಂದು ಶಾಸನ ಇದೆ ನೋಡಿ. ಇಲ್ಲೊಂದು ನೋಡಿ, ಇದು ಕೂಡ ಒಂದು ಶಾಸನ. ಇದು ನೋಡಿ, ಈ ಶಾಸನ 1220ಕ್ಕೆ ಸೇರಿದ್ದು.
ಮಧುಸೂದನ ದೇವರ ಹಲವು ಭಕ್ತರು 35 ಗದ್ಯಾಣಗಳ ಹಣವನ್ನು ಕೊಟ್ಟು ಗ್ರಾಮದ ಮಹಾಜನಗಳಿಂದ ಭೂಮಿಯನ್ನ ಪಡ್ಕೊಂಡು ಆ ದಾನವನ್ನ ದೇವಸ್ಥಾನಕ್ಕೋಸ್ಕರ ದಾನ ಬಿಟ್ಟಿರುವಂಥದ್ದು. ಹಾಗೆ ಇನ್ನೊಂದು ಶಾಸನ ಇದೆ, 1368ಕ್ಕೆ ಸೇರಿದ್ದು. ಮಧುಸೂದನಪುರವಾದ ತಳಿದೂರಿನ ಮಹಾಜನಗಳು ಊಯಗೌಡನಹಳ್ಳಿಯಲ್ಲಿ ಮಧುಸೂದನ ದೇವರ ನಿರ್ವಹಣೆಗಾಗಿ ದಾನ ಕೊಟ್ಟಿರ್ತಾರೆ. ಸೊ ಇಂಥ ಒಂದು ಅಪೂರ್ವವಾದ ಮಾಹಿತಿ. ಮತ್ತೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ಈ ಊರಿನ ಶಂಕರೇಶ್ವರ ದೇವಸ್ಥಾನದ ಮುಂದೆ ಒಂದು ಶಾಸನ ಇದೆ. ಅದ್ರ ಪ್ರಕಾರ ಅದು ಹೆಗಡೆ ಶಂಕಣ್ಣ ಅಂತ ಒಬ್ಬಾತ ನಿರ್ಮಿಸಿರೋದು. ಅದರಲ್ಲಿ ಪಕ್ಕದಲ್ಲಿ ನಾರಾಯಣಘಟ್ಟ ಅಂತ ಒಂದು ಊರಿದೆ. ಆ ನಾರಾಯಣಘಟ್ಟದ ಕೆರೆ ನೀರನ್ನ ಈ ಊರಿಗೆ ಕಾಲುವೆಗಳ ಮುಖಾಂತರ ಹರಿಸಿ ವರ್ಷಕ್ಕಿಷ್ಟು ಗದ್ಯಾಣಗಳನ್ನ ಕೊಡಬೇಕು ಅಂತ ಒಂದು ಒಪ್ಪಂದ ಆಗಿರುತ್ತೆ. ಸೊ ಅಂತ ಒಪ್ಪಂದ ಆಗಿರುವಂತ ಒಂದು ಮಾಹಿತಿ ಅಲ್ಲಿನ ಶಾಸನದಲ್ಲಿದೆ. ನೋಡಿ, ಈಗ ನೀವು ನೋಡ್ತಾ ಇರುವಂತದ್ದು ಮಧುಸೂದನ ದೇವಸ್ಥಾನದ ಒಳಭಾಗ. ನೋಡಿ, ಇದು ನವರಂಗದಲ್ಲಿ ದೊಡ್ಡ ಮರ ಬೆಳ್ಕೊಂಬಿಟ್ಟಿದೆ. ಮತ್ತೆ ನೋಡಿ, ಇಲ್ಲಿ 4 ಕಂಬಗಳಿದಾವೆ. ನವರಂಗದಲ್ಲಿ 4 ಕಂಬಗಳಿದಾವೆ, ತುಂಬಾ ಸುಂದರವಾಗಿರುವಂತ ಕಂಬಗಳು. ನೋಡಿ, ಮೇಲ್ಭಾಗದಲ್ಲಿ ವಿತಾನ ಅಂದ್ರೆ ಭುವನೇಶ್ವರಿ. ಸ್ನೇಹಿತರೆ, ಈ ದೇವಸ್ಥಾನದ ಇನ್ನೊಂದು ಶಾಸನದ ವಿಶೇಷ ಏನಪ್ಪಾ ಅಂದ್ರೆ, ಆ ರೇವರಾಜ ಯಾರು ದೇವಸ್ಥಾನ ಕಟ್ಸಿರ್ತಾನೆ ಆತ ಇಲ್ಲಿ ಪೇಂಟಿಂಗ್ಸ್ ಅನ್ನು ಕೂಡ ಮಾಡಿಸಿದ್ನಂತೆ. ಪೇಂಟಿಂಗ್ಸ್ ಅಂದ್ರೆ ಆಗಿನ ಕಾಲದಲ್ಲಿ, ಹೊಯ್ಸಳರ ಕಾಲದಲ್ಲಿ ಪೇಂಟಿಂಗ್ಸ್ ಕೂಡ ಇತ್ತು, ಭಿತ್ತಿ ಚಿತ್ರಗಳು ಅಂತ. ಈ ದೇವಸ್ಥಾನದ ಗೋಡೆಗಳ ಮೇಲೆ ಮರೆಸಿದ್ನಂತೆ. ಮತ್ತು ಇಲ್ಲಿ ಭುವನೇಶ್ವರಿ ಅಂತ ಏನ್ ಕರಿತೀವಿ, ಆ ಭುವನೇಶ್ವರಿನಲ್ಲಿ ನಾವು ಆ ಪೇಂಟಿಂಗ್ ಏನೋ ಆ ಕೆಂಪು ಬಣ್ಣವನ್ನ ಕೂಡ ಇವಾಗ್ಲೂ ಕೂಡ ನಾವು ಗಮನಿಸಬಹುದು. ನೋಡಿ, ಆ ಕೆಂಪು ಬಣ್ಣವನ್ನ ತುಂಬಿರುವಂತದ್ದು ಇಲ್ಲಿನ ಅಲ್ಲಿ ಸ್ಕೂಲ್ ಹತ್ರ ಸೂಳೇರ್ ಗುಡಿ ಅಂತ ಒಂದಿದೆ, ಅಲ್ಲೂ ಕೂಡ ಇದೇ ತರದ ಮಂಟಪ, ಅದರಲ್ಲೂ ಕೂಡ ಇದೇ ತರದ ಬಣ್ಣಗಳನ್ನ ತುಂಬಿರೋದು ನಾವು ನೋಡ್ತೇವೆ. ನೋಡಿ, ಇದು ನವರಂಗದ ಸ್ಥಿತಿ ಯಾವ ತರ ಇದೆ ಅಂದ್ರೆ, ಮಳೆ ಬಂದ್ರೆ ಎಲ್ಲ ಇಲ್ಲಿ ನೀರು ತುಂಬ್ಕೊಂಡ್ಬಿಡುತ್ತೆ, ಬಾವಿಗಳು ತುಂಬ್ಕೊಳ್ಳುತ್ತೆ. ಮತ್ತೆ ಇಲ್ಲೆಲ್ಲ ನೆಲ ಎಲ್ಲ ತುಂಬಾ ಹಳ್ಳಗಳು ಬಿದ್ದೋಗಿದೆ, ಏನು ಸ್ಥಿತಿನಲ್ಲಿಲ್ಲ. ಸೊ ಗರ್ಭಗುಡಿ ನೋಡೋಣ ಯಾವ ತರ ಇದೆ. ಸ್ನೇಹಿತರೆ ನೋಡಿ, ಗರ್ಭಗುಡಿನಲ್ಲಿ ಇವತ್ತು ದೇವರಿಲ್ಲ, ಆದ್ರೆ ಇಟ್ಟಿಗೆ ಚೂರುಗಳು ಮಾತ್ರ ಇದಾವೆ. ಏನು ಈ ಹಾರರ್ ಮೂವಿಗಳಲ್ಲಿ ಭೂತ ಬಂಗ್ಲೆಗಳು ತೋರಿಸ್ತಾರಲ್ಲ, ಸೊ ಆ ರೀತಿನಲ್ಲಿ ಇವತ್ತು ದೇವಸ್ಥಾನಗಳು ಹೌದು ಮಾರ್ಪಾಡಾಗಿದ್ದಾವೆ. ತುಂಬಾನೇ ನೋವಾಗುತ್ತೆ. ಈ ದೇವಸ್ಥಾನದ ಭಕ್ತಿ ಭಯ ಏನು ಅಂತಂದ್ರೆ, ಚೋಣು, ಕಪ್ಪೆಗಳು, ಹಾವು, ಇದರಲ್ಲಿ ತೊಳಸಂಬಟ್ಟೆ ಮಾಡಿದ್ರೆ ಇಲ್ಲಿ ಇತಿಹಾಸದಲ್ಲಿ ಯಾರು ಇಲ್ಲಿ ಬರಂಗಿಲ್ಲ ಅನ್ನೋದು ಶಾಸನ. ಸರಿ, ಇದರ ಅಧ್ಯಯನ ಸರ್, ಇದರ ಇತಿಹಾಸ. ಹೌದು, ಬನ್ನಿ ಹೊರಗಡೆ ಬಂದ್ಬಿಡಿ. ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ಕೃತಯುಗ, ದ್ವಾಪರಯುಗದಲ್ಲಿ ಯಂತ್ರಶಕ್ತಿಯಿಂದ ಭಕ್ತಿಯಿಂದ, ಕೃತಯುಗದಲ್ಲಿ ಭಕ್ತಿ ಇತ್ತು, ಕೃತಯುಗದಲ್ಲಿ ಮಂತ್ರಶಕ್ತಿಯಿಂದ ಈ ದೇವಾಲಯಗಳು ನಿರ್ಮಾಣ ಆಗಿರ್ಬೋದು ಅಂತ ನಮ್ಮ ಒಂದು ಅಭಿಪ್ರಾಯ. ಈಗಿನ ಕೃತಯುಗದಲ್ಲಿ, ಕಲಿಯುಗದಲ್ಲಿ ಯಂತ್ರಶಕ್ತಿಯಿಂದ ಆಗ್ತಾ ಇರ್ತಕ್ಕಂಥ ಕೆಲಸಗಳು ಅಂತಂದು ನಾವು ಹೇಳ್ಬೇಕಾಗ್ತದೆ. ಇದು 1840 ವರ್ಷದ ಇತಿಹಾಸದ ದೇವಸ್ಥಾನ. ಇದು ಈ ದೇವಸ್ಥಾನದ ಇತಿಹಾಸ ಗಿಣಿಚಂದ್ರಯ್ಯ ಅಂತ ಒಂದು ಇತಿಹಾಸ, ಮೊದಲನೇ ಇತಿಹಾಸ. ಅದು ಹೋಗ್ತಾ ಈಗ ಮಧುಸೂದನ ಅಂತ ಅಂದು ನಾಮಕರಣ, ಜೀರ್ಣೋದ್ಧಾರವಾಗಿ ಈಗ ಈ ದೇವಸ್ಥಾನ ಶಿಥಿಲವಾಗಿದೆ. ಇದನ್ನ ಜೀರ್ಣೋದ್ಧಾರ ಮಾಡಬೇಕು ಅಂತಂದು ಈ ಊರಿನ ಇತಿಹಾಸದ ಜನಗಳೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ, ಆದ್ರೂ ಆಗ್ತಾ ಇಲ್ಲ. ಇದಕ್ಕೆ ಸರ್ಕಾರದಿಂದ ಏನಾದ್ರು ಒಂದು ಅನುದಾನಗಳು ಬಂದ್ರೆ ಇದು ಜೀರ್ಣೋದ್ಧಾರ ಆಗೋದಕ್ಕೆ ಒಂದು ಒಳ್ಳೇದಾಗ್ಲಿ ಅಂತಂದು ಆ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡ್ಕೋಬೇಕು ಅಂತ ಹೇಳ್ತಾ ಇದೀವಿ. ಸ್ನೇಹಿತರೆ ನೋಡಿ, ಇದು ದೇವಸ್ಥಾನದ ವಿತಾನದಲ್ಲಿ ಇನ್ನೊಂದು ರಚನೆ. ಇದು ಎಷ್ಟು ಚೆನ್ನಾಗಿದೆ ಅಂದ್ರೆ, ನಾವು ಜಾಮಿಟ್ರಿಕಲ್ ಈಕ್ವೇಶನ್ಸ್ ಅಂತ ಏನ್ ಮಾಡ್ತೀವಿ ಈಗ, ಅದನ್ನ ಬಳಸಿ ಮಾಡಿರುವಂತದ್ದು. ನೋಡಿ, ಅವಾಗಲೇ ನಾನು ಹೇಳ್ತಿದ್ದೆ ಈ ಒಂದು ದೇವಸ್ಥಾನದಲ್ಲಿ ಪೇಂಟಿಂಗ್ಸ್ ಇದೆ ಅಂತ. ನೋಡಿ, ಆ ಪೇಂಟಿಂಗ್ಸ್ ಪ್ರಕಾರವಾಗಿ ಇಲ್ಲಿ ಕಲರ್ಸ್ ಅನ್ನ ಹಾಕಿರುವಂತದ್ದು. ನೋಡಿ, ಕೆಂಪು ಕಲರ್, ರೆಡ್ ಕಲರ್ ಅನ್ನ ಹಾಕಿ ಆಗಿನ ಕಾಲದಲ್ಲೇ ಇಲ್ಲಿ ಪೇಂಟಿಂಗ್ಸ್ ಅನ್ನ ಮಾಡಿರುವಂತದ್ದು. ನೋಡಿ, ಇಷ್ಟು 1 2 3 4 5 6 7 8 9 ಚೌಕಗಳಿದಾವೆ. ಆ ಚೌಕಗಳಲ್ಲಿ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಇದೆ. ಅದ್ರಲ್ಲಿ ಮಧ್ಯದಲ್ಲಿ ಸೇಮ್ ಒಂಥರ ತಾವರೆ, ಶುಕ್ರ, ಶನಿ, ರಾಹು, ಕೇತು, ತಾವರೆ ಹೂವು ಇಳಿಬಿದ್ದಿರೋ ತರ ಅದ್ರ ಮಧ್ಯದಲ್ಲಿ ಪೇಂಟಿಂಗ್ಸ್ ಮಾಡಿದ್ದಾರೆ. ನೋಡಿ ಸ್ನೇಹಿತರೆ, ನೋಡಿ ದೇವಸ್ಥಾನದ ಒಳಭಾಗ ಗರ್ಭಗುಡಿ ಎಲ್ಲ ನೋಡಿದ್ರೆ, ನೋಡಿ ಇದೊಂದು ಪೋರ್ಷನ್ ಮೇಲ್ಭಾಗ ಬಿದ್ದೇ ಹೋಗಿದೆ. ನೋಡಿ, ಅಲ್ಲೂ ಕೂಡ ಒಂದು ಪೋರ್ಷನ್ ಮೇಲ್ಗಡೆ ಚಾವಣಿ ಅದು ಕೂಡ ಬಿದ್ದೋಗಿದೆ. ಸೊ ದೇವಸ್ಥಾನದ ಒಳಗಡೆ ಎಲ್ಲ ಗಿಡ ಬೆಳ್ಕೊಂಡಿದೆ. ಮತ್ತೆ ದೇವಸ್ಥಾನದ ಒಳಭಾಗ ಈ ತರ ಇದ್ರೆ, ಹೊರಭಾಗ ಯಾವ ತರ ಇದೆ ಅಂತ ಸ್ವಲ್ಪ ನೋಡೋಣ. ನೋಡಿ, ಇದು ದೇವಸ್ಥಾನದ ಹೊರಭಾಗ. ನೋಡಿ, ದೇವಸ್ಥಾನದ ಹೊರಭಾಗ ತುಂಬಾ ಹಾಳಾಗಿದೆ, ಅಂದ್ರೆ ಫುಲ್ ಗಿಡ ಬೆಳ್ಕೊಂಡ್ಬಿಟ್ಟಿದೆ. ಮತ್ತೆ ದೇವಸ್ಥಾನ ಹೊರಭಾಗ ಎಲ್ಲ ಹೊರ ಕವಚ ಅಂತ ಇರುತ್ತೆ, ಔಟರ್ ಪೋರ್ಷನ್, ಅದು ಎಲ್ಲ ಬಿದ್ದೋಗಿದೆ. ಬರೀ ಒಳ ಕವಚದ ಕಲ್ಲುಗಳು ಮಾತ್ರ ನಮಗೆ ಇವತ್ತು ಉಳ್ಕೊಂಡಿದೆ. ಬಟ್ ಆ ಕಡೆಯಿಂದ ಹೋಗಕ್ಕೆ ಆಗದೆ ಇರೋ ಅಷ್ಟು
ಇಲ್ಲಿ ಸಿದ್ಗು ಗಿಡಗಳು ಪೊದೆಗಳು ಬೆಳ್ಕೊಂಡಿದೆ. ಸ್ನೇಹಿತರೆ, ನೀವು ಇಷ್ಟೊತ್ತು ನೋಡಿದ್ದು ತಳಲೂರಿನ ಮಧುಸೂದನ ದೇವಸ್ಥಾನ. ಇದು ನೋಡಿ ಯಾವ ಸ್ಥಿತಿನಲ್ಲಿದೆ ಅಂತ. ಇದನ್ನ ಜೀರ್ಣೋದ್ಧಾರ ಮಾಡುವಂಥ ಮನಸ್ಸು ಯಾರಾದರೂ ಮಾಡಿದ್ರೆ ಖಂಡಿತ ಆಗುವಂಥ ಒಂದು ಸಾಧ್ಯತೆ ಇದೆ. ಈ ಊರಲ್ಲಿ ಮಧುಸೂದನ ಅಷ್ಟೆಲ್ಲ ಇನ್ನೂ ಒಂದು 7-8 ದೇವಸ್ಥಾನಗಳಿದ್ದಾವೆ. ನೀವು ಅರಸೀಕೆರೆ ಕಡೆಗೆ ಏನಾದರೂ ಬಂದರೆ ಚನ್ನರಾಯಪಟ್ಟಣ ರೋಡಲ್ಲಿ ತಳಲೂರು ಗೇಟ್ ಅಂತ ಸಿಗುತ್ತೆ. ಅಲ್ಲಿ ಲೆಫ್ಟ್ಗೆ 1 ಕಿಲೋಮೀಟರ್ ಒಳಗಡೆ ಬಂದರೆ ಈ ಊರು ಸಿಗುತ್ತೆ. ಸೊ ನೀವು ಬಂದರೆ ಈ ಊರಿನ ದೇವಸ್ಥಾನಗಳನ್ನು ಕೂಡ ನೋಡ್ಬೋದು. ಹೊಯ್ಸಳರ ಕಾಲದಿಂದ ಅಸ್ತಿತ್ವದಲ್ಲಿರುವಂಥ ಒಂದು ಊರಿದು. ಹೀಗೆ ನೋಡ್ತಾ ಇರಿ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟನ್ನು ನೀಡ್ತಾ ಇರಿ ಅಂತ ಕೇಳ್ಕೊತೀನಿ. ನಮಸ್ಕಾರ.